ಬಹುಶಃ ನಾನು ತುಂಬ ಚೆನ್ನಾಗಿ ಕಾಣಿಸ್ಬೇಕು ಅನ್ನುವಂಥದ್ದು ಅಥವಾ ಈ ಒಂದು ಅಂದಕ್ಕೋಸ್ಕರ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಳ್ತೀನಿ ಅನ್ನುವಂಥದ್ದು ಏನೋ ಒಂದು ಕಡೆ ಮಾನಸಿಕವಾಗಿ ಅದೇನಾದರೂ ಕಾಯಿಲೆನಾ ಅಂತ. ಅದನ್ನ ಆಕ್ಚುಲಿ ಕಾಯಿಲೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ಲೋ ಸೆಲ್ಫ್ ಎಸ್ಟೀಮ್ ಅಂತ ಕರಿತೀವಿ. ಯಾರಲ್ಲಿ ಆ ಸೆಲ್ಫ್ ಎಸ್ಟೀಮ್ ಅಂದ್ರೆ ತನ್ನ ಮೇಲಿನ ಒಂದು ನಂಬಿಕೆ ಕಡಿಮೆ ಇರುತ್ತೆ, ಅಂಥವ್ರಿಗೆ ಈ ತರದ ಒಂದು ಸಮಸ್ಯೆಗಳು ಭಾವನೆ ಬರುತ್ತೆ. ನಾನ್ ಚೆನ್ನಾಗಿಲ್ಲ, ನಾನು ಇನ್ನೂ ಚೆನ್ನಾಗಿ ಕಾಣ್ಬೇಕು, ಅಥವಾ ನನ್ ಮಾರ್ಕೆಟ್ ಅಲ್ಲಿ ಇನ್ನೂ ಇರ್ಬೇಕು ಟ್ರೆಂಡಿ ಆಗಿ. ಕೆಲವೊಬ್ರೆಲ್ಲ ಈ ಸೆಲೆಬ್ರಿಟೀಸ್ಗೆಲ್ಲ ನಾನು ವಯಸ್ಸಾದಂಗ್ ಕಾಣಿಸ್ಬಿಟ್ರೆ ನನಗೆ ಆಫರ್ಸ್ ಬರೋದು ಕಡಿಮೆ ಆಗುತ್ತೆ. ಈ ತರದೆಲ್ಲ ಭಾವನೆಗಳು, ಆಂಗ್ಸೈಟಿ ಆಗೋಗುತ್ತೆ ಅವ್ರಿಗೆಲ್ಲ. ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ನಾನು ಆಲ್ಮೋಸ್ಟ್ ಇಂಡಸ್ಟ್ರಿದ ಹೊರಗಡೆ ಇದೀನಿ ಅನ್ಸುತ್ತೆ, ನನ್ಗೆ ಇನ್ನೇನ್ ಮುಂದಕ್ಕೆ ಆಫರ್ಸ್ ಬರಲ್ಲ. ಈ ತರದೆಲ್ಲ ಯಾವಾಗ ನೆಗೆಟಿವ್ ಭಾವನೆಗಳಲ್ಲಿ ಬರ್ತಾ ಹೋಗುತ್ತೆ ಅಂಥವ್ರಲ್ಲಿ ಈ ತರದ ಒಂದು ಬೇಜಾರು ಜಾಸ್ತಿ ಆಗ್ತಾ ಹೋಗುತ್ತೆ. ಮೇ ಬಿ ಐ ನೀಡ್ ಸರ್ಜರಿ, ನಾನು ಮೋಸ್ಟ್ಲಿ ಪ್ರೊಸೀಜರ್ಸ್ ಏನಾದ್ರು ಮಾಡಿಸ್ಕೊಂಡ್ರೆ ಕಾಸ್ಮೆಟಿಕ್ ಪ್ರೊಸೀಜರ್ಸ್ ಮಾಡಿಸ್ಕೊಂಡ್ರೆ ನಾನು ಇನ್ನು ಆವಾಗ ಚೆನ್ನಾಗಿ ಕಾಣ್ಬೋದು, ನನ್ನ ಆಕ್ಸೆಪ್ಟ್ ಮಾಡ್ಕೋಬಹುದು, ನನ್ನ ಏಜಿಂಗ್ ಅನ್ನ ಸ್ಟಾಪ್ ಮಾಡ್ಕೋಬಹುದು, ನಾನು ಇನ್ನೂ ಒಂದ್ ಸ್ವಲ್ಪ ದಿನ ಇಂಡಸ್ಟ್ರಿಯಲ್ಲಿ ಇರ್ಬೋದು ಅನ್ನೋವಂತ ಭಾವನೆಗಳು ಇವರಲ್ಲಿ ಜಾಸ್ತಿ ಇರುತ್ತೆ. ಬಹುಶಃ ಇದು ಮಾನಸಿಕವಾಗಿ ಮೆಂಟಲ್ ಡಿಸಾರ್ಡರ್ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಒಂದು ಥಾಟ್ ಪ್ರೋಸೆಸ್ ಅಲ್ಲಿ ಈ ತರದ ಒಂದು ವಿಚಾರ ಬಂದಾಗ ಆಂಗ್ಸೈಟಿ, ಆತಂಕ ಆಗಿ ಈ ತರದ ಎಲ್ಲ ಜಾಸ್ತಿ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಅಲ್ಲ, ಇವತ್ತಿನ ದಿನಗಳಲ್ಲಿ ವಯಸ್ಸಾಗೋದನ್ನು ಒಪ್ಕೊಳ್ಳೋದಕ್ಕೆ ಯಾಕೆ ಭಯ ಅಂತ ಸಂಗೀತ ಅವರ? ಈಗ ಹೀರೋಯಿನ್ಸ್ ನೋಡಿ ಎಷ್ಟೋ ವರ್ಷ ಇರ್ತದೆ. ಈಗ 52 ಶಿಲ್ಪಾ ಶೆಟ್ಟಿ ಅವರು, ಈಗ ಅವರು ಯೋಗಾಸನ ಎಲ್ಲ ಮಾಡ್ತಾರೆ. ಓಕೆ, ಅವರು ನೋಡಿ ಅವರಿಗೆ 43 ಇಯರ್ಸ್. ಹಾ ಹೌದು, ಅದೇ ಹೇಳಿದ್ದು. ಈಗ ನೋಡಿ ಅವರೆಲ್ಲ ಹೆಂಗಿದ್ದಾರೆ, ಅವರು ಮೇಂಟೈನ್ ಮಾಡ್ತಾರೆ ಸರ್. ಅಲ್ಲ, ನಾನ್ ಹೇಳೋದು ಎಲ್ಲರೂ ಕೂಡ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಕೊಳ್ಳಲ್ಲ. ಕೆಲವರು ಯೋಗಾಸನ ಮಾಡ್ತಾರೆ, ಎಕ್ಸರ್ಸೈಸ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ. ಅವ್ರದ್ದು ಎನ್ ನಂಬರ್ ಆಫ್ ಇದಿದೆ ಸರ್. ಅವ್ರದ್ದು ಬರೀ ಇದು ಮಾಡುದಲ್ಲ. ಕೆಲವ್ರು ಏನ್ ಗೊತ್ತಾ, ಆಂಟಿ ಏಜಿಂಗ್ ಇಂಜೆಕ್ಷನ್ ತಗೊಳ್ತಾರೆ. ಅದ್ರಲ್ಲಿ ನಾವು ತಗೊಂಡ ಕೂಡಲೇ ಏನಾಗುತ್ತೆ ಅಂತ ಹೇಳಿದ್ರೆ ಎಷ್ಟು ಡೇಂಜರ್. ಒಬ್ರು ತೀರ್ಕೊಂಡ್ರಲ್ಲ ಬಾಲಿವುಡ್ ಸೆಲೆಬ್ರಿಟೀಸ್ ಯಾರೋ ಇದ್ರು, ಬಿಗ್ ಬಾಸ್ ಅಲ್ಲೆಲ್ಲ ಹೋಗಿದ್ರು ಅವ್ರು ಏನೋ ಒಂದು ಫಾಸ್ಟಿಂಗ್ ಮಾಡಿದ್ರಂತೆ. ಫಾಸ್ಟಿಂಗ್ ಮಾಡಿದ್ರೆ ಅದು ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ಎಲ್ಲ ತಗೊಳ್ಳೋಂಗಿಲ್ಲ. ಇವರು ಫಾಸ್ಟಿಂಗ್ ಮಾಡಿ ಬೈ ಮಿಸ್ಟೇಕ್ ಆಗಿ ಇಂಜೆಕ್ಷನ್ ಮತ್ತೆ ಟ್ಯಾಬ್ಲೆಟ್ ತಗೊಂಡ್ರು, BP ಲೋ ಆಯ್ತು. ಅದಾದ್ಮೇಲೆ ಅವ್ರನ್ನ ಹಾಸ್ಪಿಟಲೈಸ್ ಮಾಡಿದ್ರು ಕೂಡ ಅವರು ಬದುಕಲಿಲ್ಲ. ಅದಕ್ಕೋಸ್ಕರ ಏನು ರೀಸನ್ ಅಂತ ಕೇಳಿದ್ರೆ, ಅವರಿಗೆ ಐ ಥಿಂಕ್ 41 42 ಅಷ್ಟೇ ಆ ಲೇಡಿಗೆ, ಆ ಹೀರೋಯಿನ್ಗೆ. ನೋಡಿ ಎಷ್ಟು ಕಷ್ಟ ನೋಡಿ. ಅವರಿಗೆ ಬೇರೆ ಯಾವ ಹೆಲ್ತ್ ಇಶ್ಯೂವೇ ಇಲ್ಲ. ಆಂಟಿ ಏಜಿಂಗ್ ಇಂಜೆಕ್ಷನ್ ತಗೊಂಡು, ಯಾಕಂತ ಹೇಳಿದ್ರೆ ಫಾಸ್ಟಿಂಗ್ ಮಾಡುವಾಗ ಅದನ್ನು ತಗೊಳ್ಬಾರ್ದು. ಅವರು ಫಾಸ್ಟಿಂಗ್ ಮಾಡುವಾಗ ತಗೊಂಡ್ರೆ ಅದು ನಿಮ್ಮ BP ಯನ್ನು ಲೋ ಮಾಡುತ್ತೆ. ಅದಕ್ಕೆ ಎಷ್ಟೋ ಸೈಡ್ ಎಫೆಕ್ಟ್ ಎಲ್ಲ ಇರುತ್ತೆ. ಕಿಡ್ನಿ ಮೇಲೆ ಎಫೆಕ್ಟ್ ಆಗುತ್ತೆ, ಅದಾದ್ಮೇಲೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಒಂದು ಏಜ್ ಆದ್ಮೇಲೆ ಓಕೆ. ಈಗ ಕೆಲವು ಹೀರೋಯಿನ್ಸು ಮತ್ತು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಇರುವವರು, ನಾನು ಏಜ್ ಆದ ಹಾಗೆ ನೋಡಿದರೆ ನನಗೆ ಆಫರ್ ಬರೋದು ಕಮ್ಮಿ ಆಗುತ್ತೆ ಅಂತ ಹೇಳಿ ಅವರು ಎನ್ ನಂಬರ್ ಆಫ್ ಪ್ರೊಸೀಜರಿಗೆ ಹೋಗ್ತಾರೆ. ಇಲ್ಲಿ ಅಲ್ಲ, ಭಾರತದಲ್ಲೂ ಅಲ್ಲ, ಕೆಲವರು ಅಬ್ರಾಡಿಗೆ ಹೋಗಿ ಇಂಟರ್ನ್ಯಾಷನಲ್ ಇದರಿಂದ ಯಾರೋ ಪ್ಲಾಸ್ಟಿಕ್ ಸರ್ಜರಿನಿಂದ ಅವರಿಂದ ಟ್ರೀಟ್ಮೆಂಟ್ ತಗೊಂಡು ಬರ್ತಾರೆ. ಸೊ ಯಾಕಂತ ಹೇಳಿದ್ರೆ ಹಾಗೆ ಮಾಡಿದ್ರು ಕೂಡ ಇಂಡಸ್ಟ್ರಿಯಲ್ಲಿ ತಮಗೆ ಆಫರ್ ಕಮ್ಮಿ ಆಗುತ್ತೆ, ನಮ್ಗೆ ಎಲ್ಲಿ ನಾವು ಔಟ್ಡೇಟೆಡ್ ಆಗ್ತೇವೆ ಅನ್ನುವಂಥ ಹೆದರಿಕೆಯಿಂದ, ಆಂಗ್ಸೈಟಿ ಇಶ್ಯೂ ಅಂತ ಹೇಳ್ಬೋದು.